ಹಾಗಾಗಿ ವಿದ್ಯಾರ್ಥಿಗಳು ಶಿಕ್ಷಕರ ಮಾತುಗಳನ್ನ ಕೇಳ್ತಕ್ಕಂತ ಸಂಭವ ಸ್ವಲ್ಪ ಜಾಸ್ತಿ ಇರುತ್ತೆ. ಈ ನನ್ನ ಮನೆಯಲ್ಲಿ ಶಿಕ್ಷಕರಲ್ಲಿ ದಯಮಾಡಿ ನೀವು ಪಾಠ ಮಾಡ್ತಕ್ಕಂತ ನಿಮ್ಮ ಕಾಲೇಜಿನ ನಿಮ್ಮ ತರಗತಿಯ ವಿದ್ಯಾರ್ಥಿಗಳನ್ನ ಸ್ವಲ್ಪ ನೀವು ಮಾತಾಡಿಸ್ಬೇಕು. ಅವ್ರ ಸ್ವಭಾವ ಎಂತದ್ದು, ಅವರ ಆಶಯ ಆಕಾಂಕ್ಷೆಗಳೇನು, ಏನ್ ಮಾಡ್ತಾರೆ, ಒಂದು ಏನಾಗ್ಲಿಕ್ಕೆ ಇಷ್ಟಪಡ್ತಾರೆ, ಏನ್ ಕೆರಿಯರ್, ಯಾವ ಕೆರಿಯರ್ ಹೋಗೋಕೆ ಇಷ್ಟಪಡ್ತಾರೆ, ದಯವಿಟ್ಟು ಗೈಡ್ ಮಾಡಿ. ಯಾಕಂದ್ರೆ ಈ ವಯಸ್ಸಲ್ಲಿ ವಿವೇಚನೆ ಸ್ವಲ್ಪ ಕಮ್ಮಿ ಇರುತ್ತೆ. ನಾನು 10ನೇ ತರಗತಿ ಆದ್ಮೇಲೆ 2 ವರ್ಷ ಮುಂದೆ ಓದಲೇ ಇಲ್ಲ. ಯಾಕಂದ್ರೆ ಅವಾಗ 64ರಲ್ಲಿ ಏನಾಗಬೇಕು ಅಂತ ನನಗೂ ಆಸೆ ಇಲ್ಲ, ನಮ್ಮ ತಂದೆ ತಾಯಿಗೂ ಆಸೆ ಇರಲಿಲ್ಲ. ಅದು ಶಿಕ್ಷಕರು ಮಾಮನ್ ಗೋರಿಂಗ್ ಅವರಸು ಅವ್ರ ಚಂದ್ರಶೇಖರ್, ನೀವು ಈ ತಾಲೂಕಿಗೆ ಫಸ್ಟ್ ಬಂದಿದ್ಯಾ, ಒಂದು ಓದಕ್ಕಪ್ಪ ನೀವು 7 ಪೈಸಾ ನೀನು ಡಾಕ್ಟರ್ ಆಗಬೇಕು. ಹಾಗಾಗಿ ಇವತ್ತು ನಾನು ಡಾಕ್ಟರ್ ಆಗಿ ನಿಮ್ಮ ಒಂದು ಕೂತಿದ್ರೆ 50 ವರ್ಷ ಡಾಕ್ಟರ್ ಕೆಲಸ ಮಾಡಿದ್ರೆ ಅದಕ್ಕೆ ಮೂಲ ಪ್ರೇರಣೆ ಒಬ್ಬ ಹೈಸ್ಕೂಲ್ ಶಿಕ್ಷಕರು ಶ್ರೀ ಮೊಹಮ್ಮದ್ ಗೋರಿ. ಹಾಗಾಗಿ ಪ್ರತಿಯೊಬ್ಬ ವ್ಯಕ್ತಿಯ ಜೀವನದಲ್ಲಿ ಶಿಕ್ಷಕರು ಮುಖ್ಯವಾಗಿ ಹೈಸ್ಕೂಲ್ ಮತ್ತೆ ಕಾಲೇಜಿನ ಶಿಕ್ಷಕರು ಬಹಳ ದೊಡ್ಡ ಪಾತ್ರ ವಹಿಸ್ತಾರೆ. ಹಾಗೆ ಈ ವ್ಯಕ್ತಿತ್ವ ದೋಷ ಇರ್ತಕ್ಕಂಥ ಆ ಮಕ್ಕಳಿಗೆ ನೀವು ಸ್ವಲ್ಪ ಪರಿಗಣಬೇಕಾಗುತ್ತೆ. ಅವರ ವ್ಯಕ್ತಿತ್ವ ಉತ್ಪಾದನೆಗೆ ಅವಕಾಶ ಮಾಡಿಕೊಡ್ಬೇಕಾಗುತ್ತೆ. ವಿದ್ಯಾಭ್ಯಾಸದ ಮುಖ್ಯ ಉದ್ದೇಶ ಪರ್ಸನಾಲಿಟಿ ಡೆವಲಪ್ಮೆಂಟ್. ಹಾಗೆ ಯಾಕೆ ಪ್ರತಿಯೊಬ್ಬ ವಿದ್ಯಾರ್ಥಿ ವಿಭಿನ್ನ, ಯಾಕೆಂದ್ರೆ ಒಂದೇ ತಂದೆ ತಾಯಿ ಮಕ್ಕಳು ಕೂಡ ರಾವಣ ಬೇರೆ, ಉಪಕರಣ ಬೇರೆ, ಹಾಗೆ ಉದ್ದೇಶ ಬೇರೆ.